ಶಿವ ಈ ಪುಣ್ಯಕ್ಷೇತ್ರವಾದ ಕತಕನಹಳ್ಳಿಯ ಒಂದು ಸದಾಶಿವ ಶಿವಯೋಗಿ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಒಂದು ನೂತನ ಬ್ಯಾಂಕಿನ ಕಟ್ಟಡದ ಉದ್ಘಾಟನೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಶೈಲಯ್ಯ ಮಹಾಸ್ವಾಮಿಗಳಿಗೂ ಮತ್ತು ಮಾಜಿ ಸಚಿವರು ಮಾಜಿ ಶಾಸಕರು ಆಗಿರ್ತಕ್ಕಂಥ ನಿಮ್ಮ ಮಠದ ಶಿಕ್ಷಣ ಸಂಸ್ಥೆ ಚೇರ್ಮನ್ನರು ಆಗಿರ್ತಕ್ಕಂಥ ಅಪ್ಪು ಪಟ್ಟಣಶೆಟ್ಟಿ ಸಾಹೇಬರಿಗೂ ನಮ್ಮ ವಿಜಯಪುರ ಜಿಲ್ಲೆಯ DCC ಬ್ಯಾಂಕಿನ ಉಪನಿಬಂಧಕರಾಗಿರ್ತಕ್ಕಂಥ SK ಭಾಗ್ಯಶ್ರೀ ಮೇಡಮ್ ಅವರಿಗೂ ಬಸನಗೌಡರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಉಪಸ್ಥಿತರಿರುವ ಎಲ್ಲ ಶರಣ ಹಾಗೂ ಶರಣೆಯರಿಗೂ ಶರಣು ಶರಣಾರ್ಥಿಗಳು. ಇದೊಂದು ಬ್ಯಾಂಕ್ ಆಗಲಿಕ್ಕೆ ನಾ ಕಾರಣ ಅಲ್ಲ, ಇದು ಸದಾಶಿವ ಕಾರಣ. ಇದಕ್ಕೆಲ್ಲಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಸದಾಶಿವನ ಸೇವಾ ಸಂಘ ಯುವಕರ ಕಾರಣ. ಒಂದು ಸದಾಶಿವನ ಸೇವಾ ಸಂಘ ಅಂತೇಳಿ ನಿಮ್ಮಲ್ಲಿ ಗ್ರಾಮಸ್ಥರು ಒಂದು ಸಂಘ ಮಾಡಿದರು. ಅವರು 10, 20, 100 ಹಿಂಗೆಲ್ಲ ಸಂಗ್ರಹ ಮಾಡಿ ಒಂದು ಹಣ ಸಂಗ್ರಹ ಮಾಡಿದರು. ಅವರು ಸಂಗ್ರಹ ಮಾಡಿ ಅವರು ಎಲ್ಲರೂ ಕೂಡಿ ಬಂದರು, ಮರಬಾಯಿಗೆ ಬಂದರು, ಮೀಲ್ ಬಂದರು. ಕೆಲವೊಂದು ರೂಪಾಯಿ ಆಗಿದ್ದು ಅಪ್ಪರ ನೀವು ಆ ಕಡೆ ಮಠಕ್ಕಾಗಿ ಜಮೀನು ತಗೊಂಡು ಸಾಲ ಮಾಡಿರಿ, ಆ ಸಾಲ ತೀರ್ಸಲಾಕ ಈ ರೊಕ್ಕ ತಗೋರಿ ಅಂದರು. ಆ ಸ್ವಲ್ಪ ಕರೋನಾ ಬಂದಿತ್ತು. ಆ ಕರೋನಾ ನಿರ್ಗತಿಗರಿಗತ್ ಹೇಳಿ ಸರ್ಕಾರ ಇದು ಮಾಡಿತ್ತು, ಫಂಡ್. ಆಗ ನಿಮ್ಮ ಸದಾಶಿವನ ಸೇವಾ ಸಂಘದವರು ಇದು ನಿಮ್ಮ ಹೆಸರು ಎಲ್ಲಿ ಹೋಗೈತಿ ಅಂದ್ರೆ ಇದು ದಿಲ್ಲಿ ತಕ ಐತಿದ. ಆಗ ಪ್ರಧಾನಮಂತ್ರಿಯವ್ರ ಹೆಸರಲ್ಲಿ 1 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದರು. ಇಲ್ಲಿ ಕರ್ನಾಟಕ ರಾಜ್ಯಕ್ಕೂ ಸಹಾಯ ಮಾಡಿದರು. ಮತ್ತು ಬಂದರು
ಇಲ್ಲಪ್ಪ ನಿಮ್ಮ ರೊಕ್ಕ ಯಾಕೋ ನಾ ಬಳಸೋದು ಇಚ್ಛೆ ಆಗೋದು, ಅದಕ್ಕೆ ನೀವೊಂದು ಬ್ಯಾಂಕ್ ಮಾಡಿರಿ ಅಂತ ನಾವಂದೀವು. ಅದು ಹೆಂಗ್ರಿ ಅನ್ನಕತ್ರು. ಅದು ಹೆಂಗಿಲ್ಲ ಇದಂಗಿಲ್ಲ, ಹಿಂದೆ ನಾನು ಇಲ್ಲ ಏನು ಮತ್ತಾರು ಇಲ್ಲ, ಸದಾಶಿವದನು, ನೀವು ಬ್ಯಾಂಕ್ ಮಾಡಿರಿ ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟದ್ದು ಅಷ್ಟೇ. ನಾನು ಬ್ಯಾಂಕ್ ಆಗೈತಿ, ಇದು ಭಾಳ ದೊಡ್ಡದಾಗೈತಿ. ಇದೀಗ ನಮ್ಮ ಭಾಗ್ಯಶ್ರೀ ಮೇಡಮ್ ಅವರು ಭಾಳ ಒಂದು ಭಾಳ ಎಡ ಮಾತು ಹೇಳಿದ್ರು, ಕರೆ ಭಾಳ ಚಂದ ಹೇಳಿದ್ರು. ಈ ಬ್ಯಾಂಕ, ಈ ಸಹಕಾರ ಸಂಘ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಒಂದಕ್ಕೊಂದು ಸಹಕಾರ ಬೇಕು. ನಿಮ್ಮ ಶರೀರದಲ್ಲಿ ಇರ್ತಕ್ಕಂಥದ್ದು ಒಂದು ದೊಡ್ಡ ಅಧ್ಯಾತ್ಮದ ಉದಾಹರಣೆ ಹೇಳಿದ್ರು ಭಾಗ್ಯಶ್ರೀ ಮೇಡಮ್ ಅವರು. ಕಿವಿ ಕೇಳ್ತತಿ, ಬಾಯಿ ಹೇಳ್ತತಿ, ನಾಲಿಗೆ ನುಡಿದದ್ದನ್ನು ಕಿವಿ ಕೇಳ್ತತಿ, ಕಿವಿ ಕೇಳಿದ್ದನ್ನು ನಾಲಿಗೆ ಮತ್ತೊಬ್ಬರಿಗೆ ಹೇಳ್ತತಿ, ಕಣ್ಣ ನೋಡ್ತತಿ, ಕೈಯ ಕೆಲಸ ಮಾಡ್ತತಿ, ಕಾಲ ನಡಿಗೆದಿಂದ ಹೋಗ್ತತಿ. ಒಂದಕ್ಕೊಂದು ಸಹಕಾರ ಇದ್ದಾಗನ ಮನುಷ್ಯನ ಜೀವನ ನಡೀತೈತೆ ಅಂತ ಹೇಳಿದ್ರೆ, ಹಂಗೆ ಇಲ್ಲಿ ಬ್ಯಾಂಕ ಇದು ಅಸಂಖ್ಯಾತವಾಗಿ ನಿಮ್ಮ ಬ್ಯಾಂಕ್ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಒಂದಕ್ಕೊಂದು ನಿಮ್ಮ ಗ್ರಾಮಸ್ಥರದು ಇಲ್ಲಿ ಸಿಬ್ಬಂದಿಗಳದು ಒಂದಕ್ಕೊಂದು ಸಹಕಾರ ಬೇಕಂತ ಹೇಳಿದರು. ಅದರಂತೆ ನಮ್ಮ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರು ಭಾಳ ಚಂದ ಹೇಳಿದರು. ಇಂಥ ಒಂದು ಹಳ್ಳಿಯಲ್ಲಿ ಇದೊಂದು ಬ್ಯಾಂಕ್ ಮಾಡಿರಪ್ಪ ಅಂತಂದ್ರೆ ಇದಕ್ಕೆ ಅಪ್ಪ ಅವ್ರ ಹೆಸರು ಇಟ್ಟಿರಿ. ಅಪ್ಪ ಅವ್ರ ಹೆಸರಿಗೆ ಕಲಂಕ ಬರಲಾರದ ನೀವು ಚಂದದಿಂದ ಇಡೀ ಗ್ರಾಮಸ್ಥರು, ಇಡೀ ವಿಜಯಪುರ ಜಿಲ್ಲೆಯ ಸಮಸ್ತ ಈ ಸದಾಶಿವನ ಸದ್ಭಕ್ತರು ಅದನ್ನು ನಡೆಸ್ಕೊಂಡು ಹೋಗ್ಬೇಕಂತ ಅವರು ಹೇಳಿದರು. ನಮ್ಮ ಶಿರ್ಸೈಲ ಹಬ್ಬಗಳಂತರೂ ಭಾಳ ಹೇಳಿದರು. ಈ ಬ್ಯಾಂಕ ಇಲ್ಲೇ ಸಾಲ ಇರಲಿ, ಅದು ಸೋಲು ಆಗಬಾರ್ದು. ನೀವು ಸಾಲ ತೆಗೀರಿ, ನಿಮಗೆ ಎಷ್ಟು ತುಂಬು ಶಕ್ತಿ ಐತೋ ಅಷ್ಟ ತೆಗೀರಿ. ಹೆಚ್ಚಾಳ್ತಿ ತೆಗೆದ ನೀವು ಏನಾರೇ ಮಾಡ್ಕೊಂಡ ಹೆಂಡತಿ ಮಕ್ಕಳನ್ನು ಪರದೇಶಿಯಾಗಿ ಮಾಡಬೇಡ್ರಿ ಅಂತ ಅವ್ರು ಹೇಳಿದರು. ಭಾಳ ಮಹತ್ವದ ವಿಷಯ. ಒಂದು ಮಾತು ಹೇಳ್ತಾನೆ, ಈ ಬ್ಯಾಂಕದ ಇಲ್ಲಿ ಸಹಕಾರ, ತಮ್ಮೆಲ್ಲರ ಒಕ್ಕಟ್ಟ, ತಮ್ಮೆಲ್ಲರ ಪ್ರೀತಿ, ತಮ್ಮೆಲ್ಲರ ನಂಬಿಕೆ ಹೆಂಗಿರ್ಬೇಕಪ್ಪ ಅಂತಂದ್ರೆ, ನಮ್ಮ ಇಸ್ಲಾಂ ಧರ್ಮದವರು ಈಗ ರಂಜಾನ್ ತಿಂಗಳೈತಲ್ರಿ, ರಂಜಾನ್ ತಿಂಗಳು ರೋಜಾ ಮಾಡ್ತಾರೆ. ರಂಜಾನ್ ತಿಂಗಳಿದು ಅವ್ರ ಪುಣ್ಯ ಕಾಲ. ನಿಮಗೆ ಹೆಂಗೆ ಹಿಂದೂಗಳಿಗೆ ಶ್ರಾವಣ ಪುಣ್ಯ ತಿಂಗಳು, ಹಂಗೆ ಅವ್ರ ಧರ್ಮದಲ್ಲಿ ಈ ರಂಜಾನ್ ತಿಂಗಳ ಭಾಳ ಶ್ರೇಷ್ಠ ಪವಿತ್ರ, ಭಾಳ ಫರಕ್ಕಿಲ್ಲ. ನೀವು ಹಿಂದೂಗಳು ಸೋಮವಾರ ಶ್ರೇಷ್ಠತ್ತೀರಿ, ಅವರು ಶುಕ್ರವಾರ ಶ್ರೇಷ್ಠ. ಕ್ರಿಶ್ಚಿಯನ್ರು ರವಿವಾರ ಶ್ರೇಷ್ಠತ, ನಮ್ಮ ಕುರುಬರ ಸಮಾಜ ಗುರುವಾರ ಶ್ರೇಷ್ಠತೆ. ಎಲ್ಲ ಭಾಳಷ್ಟಿಲ್ಲಿ. ಒಂದೇ ಮಾತಿನಾಗ ನಿಮಗೆ ಹೇಳೋದತ್ತಂದ್ರೆ, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಈ ಭಾರತ ದೇಶದಲ್ಲಿ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಶೀಖ್, ಜೈನ್, ಕ್ರಿಶ್ಚಿಯನ್ ಇರಲಿ, ಇಲ್ಲಿ ಹುಟ್ಟಿ ಈ ನೆಲದಲ್ಲಿ ಬಾಳುವಂಥವರೆಲ್ಲ ಭಾರತ ಮಾತೆಯ ಮಕ್ಕಳು ಅಂಥೇಳಿ ನಾ ಹೆಮ್ಮೆದಿಂದ ಹೇಳ್ತೀನಿ.
ನಿಮ್ಮ ಜಾತಿ ಬಾಗಿಲು ಚೌಕಟ್ಟದ ಒಳಗಿರಲಿ. ಹೊರಗೆ ಬಂದ್ರಂದ್ರೆ ರೀತಿ ನೀತಿ ಇರಲಿ. ಸಮಾಜದ ಒಳಗೆ ಹೋದ್ರಪ್ಪ ಆತಂದ್ರ ನಿಮ್ಮ ಸಂಘಟನೆ ಇರಲಿ. ಆದ್ರೆ ಒಂದ ನೀವು ಮರಿಲಾರ್ದ ಹೆಂಗೆ ಉಸಿರು ನಿಮಗೆ ಮುಖ್ಯ ಐತೋ ಹಂಗೆ 24 ತಾಸು 12 ತಿಂಗಳ ಭಾರತ ಮಾತೆಯ ಮೇಲೆ ಭಕ್ತಿ ಪ್ರೀತಿ ಇರ್ಲಿ ಅಂತ ಹೇಳಿ ನಿಮಗೆ ಕೈ ಎತ್ತಿ ಅವ್ರು ರೋಜಾ ಮಾಡ್ತಾರ. ಎಲ್ಲರೂ ಅಲ್ಲ, ಒಳಗೊಬ್ರು ಮಾಡ್ತಾರೋ ಒಬ್ರು ಮಾಡಂಗಿಲ್ಲ. ಹಲ್ಲಾಗ ಕಡ್ಡಿ ಹಾಕೋದಿಲ್ಲ. ಸೂರ್ಯೋದಯ ಆದಂದ್ರೆ ಸೂರ್ಯಾಸ್ತದವರೆಗೆ ನೀರು ಕುಡಿದಂತರೂ ದೂರ ಉಳಿತು. ನಮ್ಮ ಶ್ರಾವಣದಾಗ ನಮ್ಮ ಅವುಗಳು ಒಪ್ಪತ್ತು ಮಾಡ್ತಿರಲ್ವಾ? ಒಪ್ಪತ್ತು ಮಾಡ್ತಾರೋ ಇವರೆಲ್ಲ ಭೋಗಾನಿ ಉಪ್ಪಿಟ್ಟ ತಿಂದು ಕುಂಡಿರ್ತಾರೆ. ಇದು ನಮ್ಮ ನಾವು ಒಂದು ಮನೆಗೆ ಹೋಗಿನಿ. ಹಾಕಿ ಹೋಗ್ಬಿಡೋದಾಕಿ ಲಕ್ಷ್ಮಿ ಭಾಳ 20-25 ವರ್ಷದಿಂದ ಹೋಗಿನಿ. ಬಾ ಬಾ ಆಕಿ ಒರೆದನ್ನ ದೊಣ್ಣ ಮೆಣಸಿನಕಾಯಿ ಶೇಂಗಾ ಕಾಳು ಹಾಕಿ ಇಟ್ಟು ರುಚಿಯಾಗಿತ್ತು. ಹಂಗೆಲ್ಲ ಸಾರು ಮಾಡ್ತೀವಿ. ಬಾಯಪ್ಪ ಇದೆಲ್ಲ ಒಪ್ಪತ್ತಿದೀವಿ ಅಡಿಗಿಲ್ಲ ಅಂದಳ. ನೀನು ಫರಾರ ಮಾಡಿ ನೀವು ಮಾಡಿದ್ದ ಮಾಡ್ತೀನಿ. ನನಗರ ನಂಬರ್ 1 ಡಜನ್ ಬಾಳೆ ಅಂತ ತಿಂದಳು, ತಂದಿಟ್ಟಳು. 2 ಸೇಬಣ್ಣ, ಮೋಸಂಬಿ, ಮತ್ತಿದು ಒರೆದಕ್ಕಿ ಅನ್ನ, ದೊಣ್ಣ ಮೆಣಸಿನ್ಕಾಯಿ ಶೇಂಗಾ ಕಾಳು ಮಿಕ್ಸ್ ಮಾಡಿ ಸಾರ ತಂದಿಟ್ಟಳು. ಅಯ್ಯಣ್ಣ ಓಯಪ್ಪ ಇದು ಒಪ್ಪತ್ತ ಎಣ್ಣ ಇದನ್ನು ತಿಂದ ಮಾಡ್ತೇವೆ. ಆದರೆ ಅವ್ರು ಹಲ್ಲಾಗ ಕಡ್ಡಿ ಹಾಕೋದಲ್ಲ. ಹಂಗೆ ನೀವು ಇಡೀ ಗ್ರಾಮಸ್ಥರು ಸಾಹೇಬ್ರು ಹೇಳ್ದಂಗೆ ವಿಜಯಪುರ ಜಿಲ್ಲೆ ಒಟ್ಟ ಟೋಟಲ್ ಹೇಳ್ತಾನು ಇಡೀ ಸದಾಶಿವನ ಸದ್ಭಕ್ತರ ಬ್ಯಾಂಕ್ ಇದೆ. ನಂದು ಅಲ್ಲ ಇದು, ಈ ಬ್ಯಾಂಕ್ ಮಾಡಿದವರು ಅಲ್ಲ, ಇದಕ್ಕೆ ಈರಪ್ಪ ಮೋದಿ ಇದನ್ನು ಕಟ್ಟಡ ಮಾಡ್ಯಾನು ಅವಂದು ಅಲ್ಲ. ಇದೆಲ್ಲ ಬ್ಯಾಂಕ್ ಅಂತಂದ್ರೆ ಸದಾಶಿವನ ಸದ್ಭಕ್ತ ಎಲ್ಲ ನೀವು ಮಾಡಿ. ಅವ ಭಾಳ ಸಹಕಾರ ಕೊಟ್ಟ. ಅವಂದು ಒಂದು ಪುಣ್ಯನ. ಅದಕ್ಕೆ ನಿಮಗೆ ಎಲ್ಲರಿಗೂ ಹೇಳೋದತ್ತಂದ್ರೆ ಹಲ್ಲ ಕಡ್ಡಿ ಹಾಕೋದಿಲ್ಲ. ಹಂಗೆ ಸದಾಶಿವ ವಿಷಯ ಬತ್ತು. ಅವನ ಜಾತ್ರಾ ಸೇವಾ ಆಗಲಿ, ಅವನ ಬ್ಯಾಂಕಿನ ಸೇವಾ ಆಗಲಿ, ಹೆಂಗೆ ಮುಸ್ಲಿಂ ಬಾಂಧವರು ರಂಜಾನ್ ತಿಂಗಳಲ್ಲಿ ಹಲ್ಲ ಕಡ್ಡಿ ಹಾಕೋದಿಲ್ಲೋ ಹಂಗೆ ಈ ಎಲ್ಲ ಒಂದು ಸೇವೆಯಲ್ಲಿ ಹಲ್ಲ ಕಡ್ಡಿ ಹಾಕಲಾರ್ದಂಗೆ ನಿಮ್ಮ ಮನಸ್ಸು ಅಡ್ಡ ತಿಡ್ಡ ಆಗಲಾರ್ದಂಗೆ ದುಡಿದು ತೋರಿಸ್ರಿ. ಅದ ನಿಮಗೆ ಬ್ಯಾಂಕಿನಲ್ಲಿ ಸಿಬ್ಬಂದಿಗಳು ಭಾಳ ಸೇನೆ ಇರಬೇಕು. ಅದ್ರ ಮ್ಯಾನೇಜರ್ ಅಂತರೂ ಭಾಳ ಸೇನೆ ಇರಬೇಕು. ಎಲ್ಲರೂ ಬೇಕು. ಒಬ್ಬ ರಾಜ ಇದ್ದ, ಅವ್ನು ಜಿಲೇಬಿ ತಿನ್ನೋ ಚಟ ಇತ್ತು. ಒಬ್ಬನ ಸೇವಕನಿಟ್ಟ, ವಿಶ್ವಾಸಿಕ. ಅವ ವಿಜಯಪುರದಿಂದ ದಿವಸ 100 ಜಿಲೇಬಿ ತರ್ತಿದ್ದ. ಏನು 100 ಜಿಲೇಬಿ ತೊಗೊಂಬಾರೋ, ನಂಬರ್ 1. ಹ್ಞೂ ರೀ, ಮತ್ತು ನಡ್ಕೊತ ಬರ್ಬೇಕಲ್ರಿ. ಹದ್ಯಾಗ ಒಂದು ಬಾಯಿ ಒಂದು ಗಿಡ ಇತ್ತು. ಅಲ್ಲಿ ಬರಾವ ಏನು ಆ ಬಾಕ್ಸ್ ಬಿಚ್ಚಾವ, 1 ಜಿಲೇಬಿ ತಿಂದು ನೀರು ಕುಡಿದು ಮತ್ತು ಆ ಬಾಕ್ಸ್ ಮುಚ್ಕೊಂಡು ತಂದು ರಾಜ ಕೊಡವ. ಒಂದು ದಿವಸ ರಾಜ ಜಿಲೇಬಿ ಎಟ್ಟದಾವ ಅಂತ ಹೇಳಿ ಅವ್ನು ತಂದು ಇಟ್ಟು ಕೂಡಲೇ ಅವ್ನು ಹಾದ ಕೂಡಲೇ
ಅವನ ಅವನ ಪ್ರಧಾನ ಸೇವಕನಿಂದ ಆ ಜಿಲೇಬಿ ಎನಿಸಿದ. ಅವು 99 ಜಿಲೇಬಿ ಇದ್ದು, ಒಂದು ಕಮ್ಮಿ ಇತ್ತು. ಇನ್ನೊಮ್ಮೆ ಎನಿಸೋ ಭಾಳ ವಿಶ್ವಾಸಕ್ಕೆ ಮನುಷ್ಯ ಅದಾನ ತಂದವ. ಎನ್ಸಿನ್ರಿ ಮಹಾಪ್ರಭು ಹುಜೂರ್ ಅಂದವ. ಮತ್ತೆ ಎನ್ಸಿದ 99 ಹೊಂಟು. 99 ಕರಿ ಅವನು, ನಾನು ನಿನಗೆ ದಿವಸ 100 ಜಿಲೇಬಿ ತೊಗೊಂಬತ್ತೇನು, 99 ತಂದಿಯಲ್ಲೋ ಅಂತ ಕೇಳಿದವ. ಪ್ರಭು ಅಂದವ, ಮಹಾರಾಜ್ ಪ್ರಭು, ಪ್ರಜಾಪ್ರಭು, ನಾನು 100 ಜಿಲೇಬಿ ತರೋದು ಪಿಕ್ಸ. ಖರೆ ಹಾದ್ಯಾಗ ನಡ್ಕೋತ ಬರ್ಬೇಕು, ನೀರಡಿಕೆ ಆಕತಿ, ಹಸು ಆಕತಿ. ಅದಕ್ಕೆ ಅಲ್ಲೊಂದು ಗಿಡ ಐತಿ, ಬಾವಿ ಐತಿ. ಆ ಗಿಡದ ನೆಳ ಕುತ್ತಿ ಬಾಕ್ಸ್ ಬಿಚ್ಚಿ 1 ಜಿಲೇಬಿ ತಿಂದು ನೀರು ಕುಡಿದು 99 ಜಿಲೇಬಿ ನಿಮಗೆ ತಂದು ಕೊಡ್ತೇನೆ ಅಂತ ಹೇಳಿದವ. ಅಲ್ಲ ಕಳ್ಳ ಅಂದವ, ಇವನು ಕ್ಯಾನ್ಸಲ್ ಮಾಡೋ. ಇವೇನು ಎನ್ಸಿದ್ದಲ್ರಿ ಜಿಲೇಬಿ. ಇನ್ನೊಬ್ಬ ಅವಂಗ ಮುಖ್ಯ ಬೇಕಾದ ಸೇವಕ್ಕಿದ್ಲ, ಅವ ಎನ್ಸಿದ. ಮಹಾರಾಜ್ ಹುಜೂರ್ ನಾ ತರ್ತಾನೆ, ನೀ ತಗೊಂಬ. ಅವು ತರಕತ್ತಿ. ನೀವು ಬಾಕ್ಸ ಎತ್ತಿವ್ ನೋಡಿದ ಒಂದಿನ ರಾಜ. ಅಲ್ಲೋ ಅವ ಬಾಕ್ಸ್ ತರ್ತಿದ್ದ ವಜ್ಜ ಇರ್ತಿತ್ತು, ನೀ ಬಾಕ್ಸ್ ತರ್ತಿ ಹಗರ ಐತ್ಲ ಅಂದವ. ಮಹಾರಾಜ್ರ ಅಂದವ, ಅಲ್ಲಿ ಜಿಲೇಬಿ ಎಟ್ಟದವ ನೋಡ್ರಿ ಅಂದವ. ಮತ್ತೊಬ್ಬನ ಕರೆದು ಜಿಲೇಬಿ ಎಣ್ಸಾಕ್ ಹಚ್ಚಿದ. ಅವು ಎಟ್ಟಿದ್ದಪ್ಪ ಅಂತಂದ್ರೆ 100 ಜಿಲೇಬಿನ ಇದ್ದು. ಖರೆ ಬಾಕ್ಸ್ ಯಾಕೆ ಹಗರ ಅಂದವ. ಇವು ಏನು ಮಾಡ್ತಿದ್ದಂದ್ರೆ ಬರಾಗ ಅಲ್ಲಿ ಬಾವಿ ಅದು ಗಿಡದ ನೆರಳಿತ್ಲ, ಅಲ್ಲಿ ಕೂತ ಎಲ್ಲ ಜಿಲೇಬಿಯಾಗಿಂದು 1 ಇಂಚ್ ಮುರುತ್ತಿತ್ತಿದ್ದೆವು. ಮೊದಲು 1 ಜಿಲೇಬಿ ತಿತ್ತಿದ್ದ ಅವ ಬೇಷೋ ನೀವು ಬೇಷೋ, ನೀವು ಹೇಳ್ರಿ. ಎಷ್ಟು ಜಿಲೇಬಿ ಅದು? ಅವ 1 ಜಿಲೇಬಿ ತಿತ್ತಿತ್ತು 1 ರೌಂಡ್. 1 ಇಂಚ್ ಅಂದ್ರೆ ಎಷ್ಟು ಜಿಲೇಬಿ ತಿಂದಂಗ 20-30 ಜಿಲೇಬಿ ತಿಂದಂಗ ಆತ. ಹಿಂಗ್ಯಾಂಗ ಅಂದ. ಹಿಂಗ್ಯಾಂಗ ಅವ್ ಹೆಂಗ್ ಮಾಡಿ ಕೊಡ್ತಾನೆ ಹಂಗೆ ತರ್ತನ್ರಿ ಅಂದ. ಅದಕ್ಕೆ ನಿಮಗೆ ಹೇಳ್ತಾನ, ಹಿಂಗ ಈ ಬ್ಯಾಂಕ್ ಸಿಬ್ಬಂದಿಗಳು ಹಿಂಗಿರ್ತಾರ. ಅಷ್ಟೇ 1 ಇಂಚ್ ತಿಂದು ಲೆಕ್ಕಕ್ಕೆ ಲೆಕ್ಕ ತೋರಿಸಿ, ಬುಕ್ಕ ತೋರಿಸಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಇದು ನಿಮ್ಮ ಬ್ಯಾಂಕು ಅಲ್ಲ, ನನ್ನ ಬ್ಯಾಂಕು ಅಲ್ಲ. ಇದು ಸದಾಶಿವ 3 ಲೋಕದ ಒಡೆಯನ ಸದಾಶಿವನ ಬ್ಯಾಂಕ. ನಿಮ್ಮ 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 ನೀವು ಏನ ಹೆಚ್ಚು ಕಡಿಮೆ ಮಾಡಿದರು ಏನು ಸದಾಶಿವ ಎಲ್ಲ ನೋಡಿರ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು ಧನ. ಇದು ನಿಮ್ಮನ್ನ ಧನನೂ ಮಾಡ್ತತಿ, ಧನಿಕನೂ ಮಾಡ್ತತಿ. ಧಕ ಮಕ್ಕಳಿ ಸೇರಿದರೆ ಒಂದು ಬಡಿಗೆ ಕೊಟ್ರೆ ಧನಿಕರಕ್ಕಿರಿ ಏನ, ಮತ್ತು ಅದನ್ನು ತೆಗೆದ್ರೆ ದನಕರಕ್ಕಿರಿ. ಅಂದ್ರೆ ನೀವು ಅದಕ್ಕೆ ಸಪೋರ್ಟಾಗಿ ಇದ್ದಿರಪ್ಪ ಅಂತಂದ್ರೆ ನೀವು ಧನಿಕರಕ್ಕೆ. ಸರ್ವಜ್ಞ ಒಂದು ಮಾತು ಹೇಳ್ತಾರೆ, ಧ್ಯಾನಕ್ಕೆ ಒಬ್ಬನೇ ಲೇಸು, ಧನಕ್ಕೆ 2 ಲೇಸು, ದಾರಿಂಗೆ 3 ಲೇಸು, ದಪನಕ್ಕೆ 90 ಲೇಸು ಸರ್ವಜ್ಞ ಅಂತ ಒಂದು ಮಾತು. ಧ್ಯಾನ ಮಾಡಬೇಕಾದ್ರೆ ಭಾಳ ಮಂದಿ ಬೇಕಾಗಿಲ್ಲ, ನೀವು ಒಬ್ಬ ಇರಬೇಕು.
ಅಲ್ಲೊಂದು ಧ್ಯಾನಾರ ಮಾಡ್ರಿ, ಮಲ್ಲೊಂದು ಧ್ಯಾನಾರ ಮಾಡ್ರಿ, ಏನೋ ಮಾಡ್ರಿ, ಒಬ್ಬ ಧ್ಯಾನಕ್ಕೆ ಒಬ್ಬನೇ ಲೇಸ್. ದನಕ್ಕೆ ರೊಕ್ಕ ಎಣಿಸೋದು ವ್ಯವಹಾರ ಏನಾರು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಕಮ್ಮಿ ಇಬ್ಬರರ ಬೇಕು. ದಾರಿಂಗೆ ಮುಬ್ಬರು ಅಂದ್ರೆ ಮೂರು ಮಂದಿ. ಯಾಕಂದ್ರೆ ನಡ್ಕೋತ ಹೋಗಾಗ ಒಬ್ಬಗೆ ಏನಾದರೂ ಅವ್ನು ನೋಡ್ಕೋತ ಕೂತು ಒಬ್ಬ ನೀರಾಗಲಿ ಏನಾರು ಉಪಚಾರಕ್ಕಾಗಲಿ ಒಬ್ಬ ಓಡಾಕ ಹೋಗ್ಬೇಕು. ಮುಬ್ಬರು ಲೇಸು, ದಪ್ಪನಕ್ಕೆ ನಬ್ಬರು ಲೇಸು. ನಾಳೆ ನೀ ಶಿವಾಯನ ಮಾದಿ ಅಂದ್ರೆ ಅದಕ್ಕೆ 4 ಮಂದಿರ ಬೇಕಲ್ಲ ನೀನು ಹೊತ್ಕೊಂಡು ಹೋದ್ರು. ಸರ್ವಜ್ಞ ಹಿಂಗೆ ಹೇಳ್ತಾನೋ. ಅದಕ್ಕೆ ತಾವೆಲ್ಲರೂ ಒಂದೇ ಮಾತಿನಲ್ಲಿ ಹೇಳೋದಪ್ಪ ಅಂತಂದ್ರೆ ಇದು ಬ್ಯಾಂಕ ಇನ್ನೊಂದು ವಚನ ಬರ್ಸೈತಿ. ಬ್ಯಾಂಕದ ಸಿಬ್ಬಂದಿಗಳು ತಾವೆಲ್ಲರೂ ಈ ಬ್ಯಾಂಕ್ ಒಳಗೆ ಪ್ರವೇಶ ಆದ ಕೂಡಲೇ ಆ ವಚನ ಓದು ಮತ್ತು ಹೊರಗೆ ಬರಾಗೊಮ್ಮೆ ಆ ವಚನ ಓದು ನಿಮ್ಮ ಸ್ಮರಣ ಒಳಗೆ ಇಟ್ಟುಕೊಂಡು ಆ ನುಡಿಯನ್ನು ನಿಮ್ಮ ನಡೆಯಲ್ಲಿ ನಿಮ್ಮ ಆಚರಣೆಯಲ್ಲಿ ತಂದ್ರಪ್ಪ ಆತಂದ್ರೆ ಇದು ವಿಶ್ವ ಬ್ಯಾಂಕ್ ಆಕತಿ. ಅದಕ್ಕೆ ಸದಾಶಿವನ ಆಶೀರ್ವಾದ ಐತಿ. ಅದನ್ನು ಸರ್ವಧರ್ಮವು ಸಮಾನರು, ನಾವೆಲ್ಲರೂ ಭಾರತೀಯ ಮಕ್ಕಳೆಂಬ ಎಂದು ಆಶೀರ್ವಚನ ನೀಡಿದಂಥ ಪರಮ ಪೂಜ್ಯ ಶಿವಯ್ಯ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಶ್ರೀಮತಿ ರೇಖಾ ಕಾರಜೋಳ ಅವರು ನಡೆಸಿಕೊಡ್ಬೇಕು.